ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗಿದೆ. ಇದರಿಂದ ಕುಷ್ಟಗಿ ಪ್ರದೇಶದಲ್ಲಿ ಕೂಡ ಹೆಚ್ಚು ಪ್ರಮಾಣದ ಬಿತ್ತನೆಯಾಗಿದೆ. ಕುಷ್ಟಗಿ ಪ್ರಮಾಣದಲ್ಲಿ ಜೊತೆಗೆ ಜಲಾಶಯಗಳೆಲ್ಲ ತುಂಬಿರೋದ್ರಿಂದ ನೀರಾವರಿ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಬಿತ್ತನೆ ಇವತ್ತು ಆಗ್ತಾಯಿದೆ. ಆದರೆ ಇವತ್ತು ರೈತರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಇದುವರೆಗೆ ಏನು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಿದ್ದಂಥ ರೈತರಿಗೆ ಇವತ್ತು ಮಾರುಕಟ್ಟೆಯಲ್ಲಿ DAP, ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಸಿಕ್ಕರೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದೆ. ಏನು ಇದರಿಂದ ಒಂದು ಯಾಕೆ ಈಗ ಆಗ್ತಾ ಇದೆ? ಒಮ್ಮಿಂದೊಮ್ಮೆಲೆ ರಸಗೊಬ್ಬರದ ಕೊರತೆ ಯಾಕೆ ಆಗ್ತಾ ಇದೆ ಅಂದರೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರನೂ ಕೂಡ ಇದೆ. ಈಗ ಕೆಲವು ವರ್ಷಗಳ ಹಿಂದೆ ನ್ಯಾನೋ ತಂತ್ರಜ್ಞಾನವನ್ನು ಪರಿಚಯಿಸಿದ್ದಾರೆ. ಅಂದರೆ ಲಿಕ್ವಿಡ್ ಫರ್ಟಿಲೈಸರ್. ನ್ಯಾನೋ ತಂತ್ರಜ್ಞಾನ ಅಂದರೆ DAP, ಯೂರಿಯಾ ಲಿಕ್ವಿಡ್ ಫಾರ್ಮುಲೇಷನ್ನಲ್ಲಿ ಇವತ್ತು ಸಿಗ್ತಾ ಇದೆ. ಅದರ ಉತ್ಪಾದನೆಯಲ್ಲಿ ಹೆಚ್ಚಿನ ಲಾಭ ಇದೆ. ಇವತ್ತು ಅದನ್ನು ಏನಂತಂದರೆ ರೈತರ ಮೇಲೆ ಹೇರಲಿಕ್ಕೆ ಈ ರಸಗೊಬ್ಬರಗಳನ್ನು ಸಾಯಿಲ್ ಅಪ್ಲಿಕೇಶನ್ ಮಾಡ್ತಿರೋಂಥ DAP, ಯೂರಿಯಾ, ಕಾಂಪ್ಲೆಕ್ಸ್ ರಸಗೊಬ್ಬರಗಳ ಕೊರತೆಯನ್ನು ಉದ್ದೇಶಪೂರ್ವಕವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಮ್ಮ ವಾದ ಏನೆಂದರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಬೇಕಾದ್ರೆ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಕೊಡಬೇಕು. ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಪ್ರಾತ್ಯಕ್ಷಿಕೆ ಮುಖಾಂತರ ಅದು ಸರಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಪ್ರಮಾಣೀಕರಿಸಬೇಕು ಸರ್ಕಾರ ಪ್ರಾತ್ಯಕ್ಷಿಕೆ ಮುಖಾಂತರ. ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆ ಈ ನ್ಯಾನೋ ತಂತ್ರಜ್ಞಾನವನ್ನು ರೈತರಿಗೆ ಪರಿಣಾಮಕಾರಿಯಾಗಿ ತಿಳುವಳಿಕೆ ಕೊಡುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜೊತೆಗೆ ರಸಗೊಬ್ಬರದ ಅಕ್ರಮ ದಂಧೆಯನ್ನು ತಡೆಯಲಿಕ್ಕೆ ಕೂಡ ಕೃಷಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಸಗೊಬ್ಬರದಲ್ಲಿ, ಕ್ರಿಮಿನಾಶಕದಲ್ಲಿ, ಕೀಟನಾಶಕದಲ್ಲಿ ಅಕ್ರಮ ತಳ್ಳಲಿಕ್ಕೆ ಒಂದು ವಿಚಕ್ಷಣಾ ದಳ ರಚನೆ ಮಾಡಿದ್ದಾರೆ. ಅವರೆಲ್ಲರೂ ಏನಂತಂದರೆ ರಸಗೊಬ್ಬರ ಮಾರಾಟಗಾರರ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಇವತ್ತು ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮ ಆಗ್ತದೆ. ಜೊತೆಗೆ ಕಳಪೆ ರಸಗೊಬ್ಬರ ಮಾರುಕಟ್ಟೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಸಿಗೋದಿಲ್ಲ ಅಂದರೆ ರೈತರು ಯಾವುದೋ ಸಿಕ್ಕದನ್ನು ತಗೊಂಡು ಹಾಕ್ತಾ ಇದ್ದಾರೆ. ಈ ಕಳಪೆ ರಸಗೊಬ್ಬರ ತಡಿಲಿಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾರ್ಯತಂತ್ರ ಸರ್ಕಾರದಲ್ಲಿಲ್ಲ. ನ್ಯಾನೋ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ರೈತರಿಗೆ ತಿಳುವಳಿಕೆ ಕೊಟ್ಟು ಅದನ್ನೇ ಬಳಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಈ ರೀತಿ ಆದರೆ ನಾಳೆ ಏನಾಗ್ತದೆ ಅಂತಂದರೆ ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮ ಆಗ್ತದೆ. ಅದಕ್ಕೆ ಈಗಾಗಲೇ ನಾವು ಕೃಷಿ ಮಂತ್ರಿಗಳಿಗೆ ಹೇಳಿದ್ದೀವಿ, ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಂಸದರಿಗೂ ನಾವು ಹೇಳಿದ್ದೀವಿ, ತುರ್ತಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುತುವರ್ಜಿ ವಹಿಸಿ ಮುಕ್ತ ಮಾರುಕಟ್ಟೆಯಲ್ಲಿ ರೈತರು ಕೇಳಿದಂಥ ರಸಗೊಬ್ಬರ ಸಿಗುವಂಥ ವ್ಯವಸ್ಥೆ ಮಾಡಬೇಕನ್ನೋದು ನಮ್ಮ ಒತ್ತಾಯ. ಇವತ್ತು ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಸವಲತ್ತುಗಳೇನಂತಂದರೆ ಈ ರೀತಿ ಆದರೆ ಏರುತ್ತಿರುವ ನಮ್ಮ ಜನಸಂಖ್ಯೆ 144 ಕೋಟಿ ಜನಸಂಖ್ಯೆಗೆ
ಆಹಾರ ಪೂರೈಕೆ ಮಾಡೋದ್ರ ಬಗ್ಗೆನೂ ಸರ್ಕಾರ ಆಲೋಚನೆ ಮಾಡೋದು. ಇವತ್ತು ಬೇಕಾಬಿಟ್ಟಿಯಾಗಿ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋದನ್ನು ನೀವು ನೋಡ್ತಾ ಇದ್ದೀರಿ. ದೇವನಹಳ್ಳಿಯಲ್ಲಿ 1777 ಎಕರೆ ಉತ್ಕೃಷ್ಟವಾದಂಥ ಭೂಮಿ, 2-3 ಬೆಳೆ ಬೆಳೀತಾರೆ. ದ್ರಾಕ್ಷಿ, ಬಾಳೆ, ಕಾಯಿಪಲ್ಯ, ಹಣ್ಣು, ಹಂಪಲ ಎಂಥ ಬೆಳೆ ಹಾಕಿದ್ರು ಬೆಳೆಯಂಥ ಭೂಮಿನ KDBಗೆ ಒತ್ತಾಯಪೂರ್ವಕವಾಗಿ ಸ್ವಾಧೀನಪಡಿಸಿಕೊಳ್ಳಕ್ಕೆ ಹುನ್ನಾರ ನಡೀತಿತ್ತು. ಅದನ್ನು ಸತತವಾಗಿ ಹೋರಾಟದ ಮುಖಾಂತರ ಇವತ್ತು ನಾವು ಪುನಃ ಆ ಭೂಮಿಯನ್ನು ರೈತರಿಗೆ ಉಳಿಯುವಂತೆ ಮಾಡಿದ್ದೀವಿ. ಅದಲ್ಲದೆ ಬೇರೆ ಬೇರೆ ಕಡೆಗೂ ಈಗ ಹುನ್ನಾರ ನಡೀತಿದೆ. ಕೃಷಿ ಭೂಮಿಯನ್ನು ಕಬ್ಜೆ ಮಾಡಬೇಕು ಮತ್ತು ಕೃಷಿ ಮಾರುಕಟ್ಟೆಯನ್ನು ಕೂಡ ಕಬ್ಜೆ ಮಾಡಬೇಕು ಅನ್ನೋ ಹುನ್ನಾರದಲ್ಲಿದ್ದಾರೆ. ಹೀಗಾಗಿ ಏನು ಕರ್ನಾಟಕದಲ್ಲಿ ಕೇಂದ್ರದಲ್ಲಿ 3 ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದ್ರೂ ಕರ್ನಾಟಕದಲ್ಲಿ ಇನ್ನೂ ಪಡೆದಿಲ್ಲ. ಭೂ ಸುಧಾರಣೆ ಕಾಯ್ದೆ ವಾಪಸ್ ಪಡೆದಿಲ್ಲ, ಜಾನುವಾರು ಹತ್ಯೆ ಕಾಯ್ದೆ ವಾಪಸ್ ಪಡೆದಿಲ್ಲ, APMC ಕಾಯ್ದೆ ವಾಪಸ್ ಪಡೆದರೂ ಅದನ್ನು ಇನ್ನೂ ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಿಲ್ಲ. ಇವತ್ತು ಖಾಸಗಿಯವರು ಖರೀದಿ ಮಾಡಿದರೆ ಹಲವಾರು ಕಡೆಗೆ ನಾವು ನೋಡ್ತೀವಿ, ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ಖರೀದಿ ಮಾಡಿ ಕೋಟಿಗಟ್ಟಲೆ ದುಡ್ಡು ರೈತರು ಹಾಕ್ಕೊಂಡು ಹೋಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಖರೀದಿ ಮಾಡಿ ಏನಂದರೆ ಸುಮಾರು 30 ಕೋಟಿ ದುಡ್ಡು ರೈತರು ಕಬಳಿಸ್ಕೊಂಡು ಹೋಗಿದ್ದಾರೆ. ಮೆಣಸಿನಕಾಯಿ ಹಾಗೆ ಆಗಿದೆ. ಈ ರೀತಿ ಆದರೆ ರೈತರು ಎಷ್ಟು ಹೊಡೆತಂತ ತಡ್ಕೋಬೇಕು. ಅದಕ್ಕೆ APMCಯನ್ನು ಸದೃಢಗೊಳಿಸಬೇಕು. ಯಾವುದೇ ಕೃಷಿ ಉತ್ಪನ್ನ APMC ಪ್ರಾಂಗಣದ ಒಳಗನೆ ಮಾರಾಟ ಆಗುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಜೊತೆಗೆ ಇವತ್ತು ಏನು ಬೆಂಬಲ ಬೆಲೆಗಾಗಿ ರೈತರು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ. ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನದ ಬೆಲೆ ಕುಸಿದ ಆದಂಥ ಸಂದರ್ಭದಲ್ಲಿ ನಾವೇನಂದ್ರೆ ಅನಿವಾರ್ಯವಾಗಿ ಖರೀದಿ ಕೇಂದ್ರ ತೆಗಿರಿ ಅಂತ ಒತ್ತಾಯ ಮಾಡಬೇಕು. ಹೆಸರು, ಉದ್ದು, ತೊಗರಿ, ಜೋಳ, ಭತ್ತ ಇವೆಲ್ಲ ಏನಂದರೆ ಖರೀದಿ ಕೇಂದ್ರ ತೆಗಿರಿ ಅಂತ ಒತ್ತಾಯ ಮಾಡಿದರೆ ಅಲ್ಲಿ ಸಿಕ್ಕಾಪಟ್ಟೆ ಶೋಷಣೆಯಾಗಿ ಕೇವಲ 5% ರೈತರು ಮಾತ್ರ ಖರೀದಿ ಕೇಂದ್ರದಲ್ಲಿ ಇವತ್ತು ಖರೀದಿ ಆಗ್ತದೆ. ಉಳಿದದ್ದು 95% ರೈತರು ಏನಂದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಪ್ರಬಲವಾದ ಒತ್ತಾಯ ಏನಂತಂದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ನೀವು MSP ಘೋಷಣೆ ಮಾಡ್ತೀರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದನ್ನು ಘೋಷಣೆ ಮಾಡುವಾಗ ಇವೆಲ್ಲ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಗಳು ಕೆಲಸ ಮಾಡಿ ಆಯಾ ಪ್ರದೇಶದಲ್ಲಿ ಸುತ್ತಾಡಿ ಯಾವ ಬೆಳೆಗೆ ಎಷ್ಟು ಖರ್ಚು ಬರ್ತದೆ ಅಂತಕ್ಕಂಥದ್ದನ್ನು ಲೆಕ್ಕ ಹಾಕಿ ಅದಕ್ಕೇನಂತಂದರೆ ಕನಿಷ್ಠ ಇಷ್ಟು ಲಾಭ ಇರಬೇಕಂತೇಳಿ ನೀವೇ ಸರ್ಕಾರದವರೇ ಕೃಷಿ ವಿಜ್ಞಾನಿ, ಕೃಷಿ ತಂತ್ರಜ್ಞಾನ ಮೂಲಕ ನೀವು ಘೋಷಣೆ ಮಾಡ್ತೀರಿ. ಆ ಘೋಷಣೆ ಮಾಡದ ಬೆಲೆಗಿಂತ ಮುಕ್ತ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನ ಮಾರಾಟ ಆಗಬಾರ್ದು ಅಂತಕ್ಕಂಥ ಒಂದು ಕಾನೂನು ಜಾರಿ ಆಗುತ್ತೆ. ಆ ಕಾನೂನು ಜಾರಿ ಆದರೆ ನೀವು ಖರೀದಿ ಕೇಂದ್ರ ಅಪಾರ ಹಣ ಬಂಡವಾಳ ಹಾಕಿ ನೀವು ಖರೀದಿ ಕೇಂದ್ರ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾನೂನು ಜಾರಿಗೆ ತಂದರೆ ರೈತರು ಸುಮಾರು 50-60% ಸಮಸ್ಯೆಗಳು ಬಗೆಹರಿದು ಹೋಗ್ತವೆ. ನಾವು ಯಾವುದೂ ನಿಮಗೆ ಸಬ್ಸಿಡಿ ಕೊಡ್ರಿ ಅಂತ ಕೇಳೋದಿಲ್ಲ, ಯಾವುದೂ ಕೇಳೋದಿಲ್ಲ. ಈಗೇನು ರಸಗೊಬ್ಬರದ ಕೊರತೆ ಆಗಿರೋದ ಕಾರಣ ಏನಂತಂದರೆ ನೀವು ಒಂದು ಕಡೆಗೆ ನ್ಯಾನೋ ತಂತ್ರಜ್ಞಾನವನ್ನು ಒತ್ತಾಯಪೂರ್ವಕವಾಗಿ ಹೇರಬೇಕಂತೀರಿ, ಇನ್ನೊಂದು ಕಡೆಗೆ ರಸಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಕೂಡ ಸರಿಯಾಗಿ ಇವತ್ತು ಕೊಟ್ಟಿಲ್ಲ. ಅವರು ಕೂಡ ಉತ್ಪಾದನೆ ಕಡಿಮೆ ಮಾಡಿದ್ದಾರೆ. ಈ ರೀತಿ ಆದರೆ ಕೃಷಿ ಕ್ಷೇತ್ರ ಏನಂತಂದರೆ ಸಂಪೂರ್ಣ ನಷ್ಟದ ಅಂಚಿಗೆ ಹೋಗಿ ಅನಿವಾರ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಕೂಲಿಕಾರರು ಏನಂದರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಕೃಷಿ ಕ್ಷೇತ್ರ ಭಾಳ ವಿಶಾಲವಾದಂಥದ್ದು ಮತ್ತು ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು. ಅದಕ್ಕೆ ನೀವು ಕೊಡ್ತಕ್ಕಂಥ ಸವಲತ್ತುಗಳು ಮತ್ತು ಸರಿಯಾದ ಕಾನೂನುಗಳನ್ನು ಜಾರಿ ಮಾಡ್ರಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. MSP ಜೋಳ ಒಂದರದ್ದು ಉದಾಹರಣೆ ಹೇಳ್ತೀನಿ ನಿಮಗೆ. 3,700 ರೂಪಾಯಿ ಫಿಕ್ಸ್ ಮಾಡಿದರೆ
ಆ ಕಾನೂನು ಜಾರಿ ಆದರೆ ಆ 3,700 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಆಗಬಾರ್ದು. ಗೊತ್ತಾಯ್ತಾ? ಕಡಿಮೆ ಬೆಲೆಗೆ ಮಾರಾಟ ಆಗಬಾರ್ದು. ಮಾರಾಟ ಒಂದು ವೇಳೆ ಯಾರಾದರೂ ತಗೊಂಡ್ರೆ, ಆ ಕಡಿಮೆ ಬೆಲೆಗೆ ತಗೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕತಕ್ಕಂಥ ಕಾನೂನು ಆಗುತ್ತೆ. ಈಗ ಏನಾಗ್ತದೆ, MSP ಡಿಸೈಡ್ ಬರೀ ಕ್ವಾಂಟಿಟಿ ಮೇಲೆ ಇಲ್ಲ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಯಾವ ತರ ಕ್ವಾಲಿಟಿಯನ್ನು ಫಿಕ್ಸ್ ಮಾಡ್ತಾರೆ, ಅದರಲ್ಲಿ ಇಷ್ಟು ತೇವಾಂಶ ಇರಬೇಕು, ಇಷ್ಟು ಇದು ಇರಬೇಕು ಅಂತೇಳಿ, ಅದ ಮೇಲೆನೆ ಆ ಕ್ವಾಲಿಟಿ ಇದ್ರೆ ಮಾತ್ರ MSP ಒಳಗೆ ಬರುತ್ತೆ. ಅದರಲ್ಲಿ ಲೋ ಕ್ವಾಲಿಟಿ ಇದ್ರೆ ಅದರಲ್ಲಿ ಬೇರೆ ಬೇರೆ ಇದು ಮಣ್ಣು ಗಿಡ ಸೇರಿಸ್ಬಿಟ್ರೆ ಕ್ವಾಲಿಟಿ ಆಗುದಿಲ್ಲ, ಖರೀದಿ ಮಾಡಕ್ ಆಗುದಿಲ್ಲ. ಸೊ ನೀವು ಪ್ರೈವೇಟ್ ಅವ್ರು ಖರೀದಿ ಮಾಡೋರು ಅದು ಕ್ವಾಲಿಟಿನ ನೋಡ್ತಾನಲ್ಲ. ಹೌದು. ಈಗ ಅದಕ್ಕೆ ಬೇಕಾದ್ರೆ ಸರ್ ನೀವೇನ್ ಮಾಡ್ರಿ, ಅದಕ್ಕೆ ಬೇಕಾದ್ರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಮಾಡ್ರಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮಾಡ್ರಿ. ಅದಕ್ಕೆ ಏನಂತಂದ್ರೆ ಬೇರೆ ಬೇರೆ ಗ್ರೇಡ್ 1ಗೆ ಇಷ್ಟು, ಗ್ರೇಡ್ 2ಗೆ ಇಷ್ಟು, ಗ್ರೇಡ್ 3 ಇಷ್ಟು ಮಾಡಿ ಅದು ಸರಿ ಹೋಗ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಗ್ರೇಡಿಂಗ್ ಮಾಡಿಸಿ. ಓಕೆ ಸ್ನೇಹಿತರೆ, WTO ವಿರುದ್ಧ ಹೋರಾಟ ಮಾಡಿದ್ರು ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ. ಅದರಿಂದ ಆಗ ಅಪಾಯ, ಭಾರತ ದೇಶ WTOಗೆ ಒಪ್ಪಿಗೆ ಕೊಟ್ಟರೆ ಅದರ ದೂರಗಾಮಿಯ ಪರಿಣಾಮಗಳು ಏನಾಗ್ತವೆ ಅನ್ನೋದು ನಾವು ಊಹೆ ಮಾಡಿದ್ದೆವು. ಆವಾಗ ಹೆಚ್ಚೋ ಸಮುದಾಯಗಳು ನಿರ್ಲಕ್ಷ್ಯ ಮಾಡಿದೋ ರೈತ ಚಳುವಳಿ ಎತ್ತಿದಾಗ. ಇವತ್ತು ಅನುಭವಿಸ್ತಾ ಇದ್ದೀವಿ. ಕಾಂಗ್ರೆಸ್ ಗೌರ್ಮೆಂಟೇ ಇದಕ್ಕೆ ಸೈನ್ ಹಾಕಿದ್ದು. ಕಾಂಗ್ರೆಸ್ ಇದ್ದಾಗ ಹೋರಾಟದ ಹಿನ್ನೆಲೆ ಜಾರಿ ಮಾಡೋಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತಿದ್ರು. ಅವರು ಒಂದೊಂದಾಗಿ ತುರುಕ್ತಿದ್ರು, ಪ್ರತಿಭಟನೆ ಮಾಡಿದಾಗ ಅಲ್ಲಿ ಸ್ಥಗಿತ ಮಾಡ್ತಿದ್ರು. ಅವರೇನು ಗೊತ್ತಿರಲಿಲ್ಲ. ಆದರೆ ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ WTO ಒಪ್ಪಂದಗಳನ್ನು ಭಾಳ ಅತಿ ವೇಗವಾಗಿ ಜಾರಿ ತರಕ್ಕೆ ಕೊಟ್ಟಿದ್ದಾರೆ. ಮೊನ್ನೆ ಅಮೆರಿಕಾದ ಟ್ರಂಪ್ ಜೊತೆ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಸರ್ಕಾರ. ಆ ಎರಡು ಒಪ್ಪಂದದಲ್ಲಿ ಯಾವುದು? ನಮ್ಮ ಕೃಷಿ ಉತ್ಪನ್ನಗಳು ಮತ್ತು ಡೈರಿ ಪ್ರಾಡಕ್ಟ್ಸ್. ಭಾರತ ದೇಶ ಹೈನುಗಾರಿಕೆಯಲ್ಲಿ ಸ್ವಾವಲಂಬನೆಯೂ ಮಾಡಿದ್ದೀವಿ. ಭಾಳಷ್ಟು ಗ್ರಾಮೀಣ ಪ್ರದೇಶದ ಮಹಿಳೆಯರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಿಂದೆ RCP ಅಂತೂ ಇತ್ತು, ರೀಜನಲ್ ಕಾಂಪ್ರೆಷನ್ ಪಾರ್ಟ್ನರ್ಶಿಪ್ ಅಂತ. ಅದ್ರ ವಿರುದ್ಧ ಹೋರಾಟ ಮಾಡೋದು ನಿಲ್ಲಿಸಿತ್ತು. ನಮ್ಮ ಡೈರಿಗಳನ್ನು ನುಂಗಾಕೋ ಯೋಜನೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಡೈರಿಗಳನ್ನು ಒಪ್ಪಿಸುವಂತ ಇತ್ತು. ನಾವು ಸಹಕಾರ ಸಂಘದಲ್ಲಿ ಭಾಳಷ್ಟು ಪರಿಣಾಮಕಾರಿ ಕೆಲಸ ಮಾಡಿದ್ವಿ, ಉಳ್ಕೋಬೇಕು ಅಂತ ಹೋರಾಟ ಮಾಡಿದ್ವಿ ಇಂಡಿಯಾದಲ್ಲಿ. ಈಗ ಇಂಡೈರೆಕ್ಟಾಗಿ ನಿಲ್ಲಿಸಿದ್ದಂಥದ್ದು ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆ್ಯಂಡ್ ಡೈರಿ ಪ್ರಾಡಕ್ಟ್ ಸೈನ್ ಹಾಕಿದ್ದಾರೆ. ಅದು ಜಾರಿ ಬರೋಕ್ಕೆ ನಮ್ಮ ಸರ್ಕಾರ ತುತ್ತು ನಿಂತಿದೆ. ಅದು ಏನಾರ ಜಾರಿಗೆ ಬಂದರೆ ರೈತರು ಇವತ್ತು ಬಿಜಾಪುರದಲ್ಲಿ ಒಂದು ಆತ್ಮಹತ್ಯೆ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಇದುವರೆಗೆ 10,74,000 ನಮ್ಮ ಅಂಕಿಅಂಶ 10,74,000 ಜನ 1994ರಿಂದ ಹಿಡಿದು ಇಲ್ಲಿವರೆಗೂ ಆತ್ಮಹತ್ಯೆ ಆಗಿರೋದು. ಸರ್ಕಾರಿ ಲೆಕ್ಕನೇ 3,45,000 ಸರ್ಕಾರಿ ಲೆಕ್ಕ. ಅದು ಬಂದರೆ ಇವತ್ತು ನಮ್ಮ ಡೈರಿಗಳು ಮುತ್ತವೆ. ಕೃಷಿ ಉತ್ಪನ್ನಗಳು ನಾವು ಬೇರೆ ದೇಶದಾಗ ಆ ಡೈರಿ ಉತ್ಪನ್ನವನ್ನು ನಾವು ಹಾಲು ಮತ್ತು ಉತ್ಪನ್ನಗಳನ್ನು ನಾವು ಉಪಯೋಗಿಸಬೇಕಂತ ಪರಿಸ್ಥಿತಿ ಬರುತ್ತದೆ. ಈಗಾಗಲೇ ಫಾರ್ಮ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿ ನಾವು ಕಡಲೆಕಾಯಿ ಬೆಳೆಯುವಂಥವ್ರಿಗೆ, ಬೇರೆ ಬೇರೆ ಸೂರ್ಯಪಾನ ಬೆಳೆಯುವಂಥವ್ರಿಗೆ ತೊಂದರೆ ಆಗಿದೆ. ಈ ಥರ ಕಬ್ಬು ಬೆಳೆ, ಈಗ ಸಕ್ಕರೆನೇ ಇಂಪೋರ್ಟ್ ಮಾಡ್ಕೊಂಡಿದ್ದು ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗಿದೆ. ಈ ಥರ ಆದರೆ ಇಡೀ ರೈತ ಸಮುದಾಯ ಮತ್ತೊಂದು ಅನಾಹುತಿಗೆ ಹಿಡಿದೋಗಿ ಹೋಗ್ಬೇಕಾಗತ್ತೆ. ಇದನ್ನು ಸಂಯುಕ್ತ ಹೋರಾಟ ಕರ್ನಾಟಕ, ನಾವು ಕರ್ನಾಟಕದಲ್ಲಿದ್ದೀವಿ. ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಡೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ 541 ಸಂಘಟನೆ. ಅದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕರ್ನಾಟಕದ ಪ್ರತಿನಿಧಿ, ನಾನು ಒಬ್ಬ ಪ್ರತಿನಿಧಿಗಳಲ್ಲಿ ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿದೆ ಡೆಲ್ಲಿಲಿ. ಇದನ್ನು ವಿರೋಧಿಸಿ ಇದನ್ನು ವಾಪಸ್ ಪಡ್ಕೋಬೇಕು ಅಂತೇಳಿ ಈಗ ಆಗಸ್ಟ್ 13 ಇಡೀ ದೇಶಾದ್ಯಂತ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಪ್ರತಿಕೃತಿಯನ್ನು ದಹನ ಮಾಡಬೇಕು ಅಂತ ಕರೆ ನೀಡಿದೆ. ಆಗಸ್ಟ್ 13 ಅಮೇರಿಕಾದ ಅಧ್ಯಕ್ಷ ಆದ ಟ್ರಂಪ್ ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರ ಪ್ರತಿಕೃತಿಯನ್ನು ಇಡೀ ದೇಶಾದ್ಯಂತ ಸುಟ್ಟು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ನವೆಂಬರ್ 26ಕ್ಕೆ ದೆಹಲಿಯ ರೈತ ಹೋರಾಟ ಪ್ರಾರಂಭ ಆಗಿ ದೊಡ್ಡ ಟ್ರ್ಯಾಕ್ಟರ್ ಚಳವಳಿ ನಡೀತು. ನವೆಂಬರ್ 26ಕ್ಕೆ 5 ವರ್ಷ ಆಗುತ್ತೆ. ಇದು 5 ವರ್ಷದ ಆಚರಣೆಯನ್ನು ಮಾಡ್ತಾಯಿದ್ದೀವಿ.
ಯಾಕೆ ಮಾಡ್ತೀವಿ ಅಂದರೆ 384 ದಿನಗಳ ಐತಿಹಾಸಿಕ ರೈತ ಆಂದೋಲನದ ಹಿನ್ನೆಲೆಯಲ್ಲಿ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ನರೇಂದ್ರ ಮೋದಿಯವರು ಪಡ್ಕೊಂಡ್ರು ವಾಪಸ್ಸು. ಆದರೆ ಹಿಂಭಾಗಲಿಂದ ಈಗ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಮಾಡಿಸಿಕೊಟ್ಟಿದ್ದಾರೆ. ಅದಕ್ಕೆ ನ್ಯಾಷನಲ್ ಫ್ರೇಮ್ವರ್ಕ್ ಪಾಲಿಸಿ ಆನ್ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ. ನ್ಯಾಷನಲ್ ಫ್ರೇಮ್ವರ್ಕ್ ಪಾಲಿಸಿ ಆನ್ ಅಗ್ರಿಕಲ್ಚರ್ ಮಾರ್ಕೆಟ್ ಅದನ್ನು ಈಗಾಗಲೇ ಕಳಿಸಿದ್ದಾರೆ 2 ತಿಂಗಳಲ್ಲಿ. ಅದು 3 ಕಾಯ್ದೆನ ವಾಪಸ್ ತಗೊಂಡ್ರಲ್ಲ, ಅದರ ನೀತಿನೇ ಮುಂದುವರೆದ ಭಾಗ ಅದಕ್ಕಿಂತ ಕೆಟ್ಟದಾಗಿದ್ದಾವೆ. MSPಗೆ ಕಮಿಟಿ ನೇಮಿಸ್ತೀವಿ ತರ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ MSP ಬಗ್ಗೆ ಚಕಾರ ಎತ್ತಿಲ್ಲ. 2020ರಲ್ಲಿ ವಿದ್ಯುತ್ ಶಕ್ತಿ 1910 ಕೇಂದ್ರದ ವಿದ್ಯುತ್ ಶಕ್ತಿ ನೀತಿಗೆ ತಿದ್ದುಪಡಿ ತಂದು ಇಡೀ ಕಾರ್ಪೊರೇಟ್ ಕಂಪ್ನಿಗೆ ಉತ್ಪಾದನೆ, ಸರಬರಾಜು ಮತ್ತು ಶೇಖರಣೆನ ವಹಿಸಿಕೊಟ್ರು. ಅದನ್ನು ಕೂಡ ವಾಪಸ್ ತಡೆದೇ ಹೀಗೆ ಮುಂದುವರಿಸ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಮಾತಿಗೆ ತಪ್ಪಿದೆ, ಕೊಟ್ಟ ಮಾತಿಗೆ ತಪ್ಪಿದೆ ಅಂಥೇಳಿ ಈ ಸರ್ ನವೆಂಬರ್ 26 ಇಡೀ ದೇಶಾದ್ಯಂತ ಕೋಟ್ಯಂತರ ರೈತರು, ಕಾರ್ಮಿಕರು ಬೀದಿಗಿಳಿಬೇಕು ಅಂತ ನಾವು ಮಾಡಿದ್ದೀವಿ. ಆಗಸ್ಟ್ 15ರಿಂದ ಕ್ಯಾಂಪೈನ್ ಎಲ್ಲ ರಾಜ್ಯಗಳು ಶುರುವಾಗುತ್ತೆ. ನವೆಂಬರ್ 26ಕ್ಕೆ ಡೆಲ್ಲಿ ಸೇರಿದಂಗೆ ಇಡೀ ರಾಷ್ಟ್ರದ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ಲಕ್ಷಾಂತರ ಜನರು ಬೀದಿಗಿಳಿದು ರಸ್ತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೇಂದ್ರ ಮತ್ತು ಆಯಾ ರಾಜ್ಯ ಸರ್ಕಾರದ ಪಾಲಿಸಿಗಳ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಾಮನ್, ಆ ರಾಜ್ಯದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರು ಆಗ್ತಿರೋ ತೊಂದರೆ ಬಗ್ಗೆ ಆ ರಾಜ್ಯ ಆ್ಯಡ್ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ದೇಶ ಉಳಿಯೋದಿಲ್ಲ. ಇವತ್ತು ಯಾವುದೇ ಪಕ್ಷ, BJP ಆಗ್ಬೋದು, ಐದರ್ ಕಾಂಗ್ರೆಸ್ ಆಗ್ಬೋದು, ಅಥವಾ ಇವೆರಡು ಪಕ್ಷಗಳ ಸುತ್ತ ಇರುವಂಥ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಕಾಂಗ್ರೆಸ್ಸು BJP 2 ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಸುತ್ತ ಇರುವಂಥ ಎಲ್ಲ ಪಕ್ಷಗಳು ಆಗಿರ್ಬೋದು, ಇವು ಯಾವುವು ಕೂಡ ನೀತಿಯಲ್ಲಿ ಯಾವುದೂ ಬದಲಾವಣೆ ಇಲ್ಲ. ಪಕ್ಷಗಳ ಹೆಸರು ಮಾತ್ರ ಚೇಂಜ್ ಆಗಿದೆ. ಕಾರ್ಪೊರೇಟ್ ನೀತಿಗಳನ್ನು ಎಲ್ಲರೂ ಕೂಡ ಒಪ್ಪಿಕೊಂಡು ಮುಂದುವರಿಸ್ತಾ ಇದ್ದಾರೆ. ಅದರಿಂದ ಜನಗಳೇ ಇವತ್ತು ಈ ದೇಶ ಉಳಿಸಬೇಕಾಗಿದೆ, ಭೂಮಿ ಉಳಿಸಬೇಕಾಗಿದೆ, ಜಲ ಉಳಿಸಬೇಕಾಗಿದೆ, ಖನಿಜ ಸಂಪತ್ತನ್ನು ಉಳಿಸಬೇಕಾಗಿದೆ, ಮತ್ತು ಇಲ್ಲಿನ ದೇಶವಾಸಿಗಳನ್ನ ಉಳಿಸಬೇಕಾಗಿದೆ, ದುಡಿಯೋರನ್ನ. ಅದಕ್ಕೆ ಒಂದು ದೊಡ್ಡ ಹೋರಾಟವನ್ನು ಶುರು ಮಾಡಿದ್ದೀವಿ. ಆ ಹೋರಾಟ ಹೆಸರು ನಮ್ಮದು ಕಾರ್ಪೊರೇಟ್ ಕಂಪ್ನಿಗಳೇ ಭಾರತ ಬಿಟ್ಟು ತೊಲಗಿ. 83 ವರ್ಷ ಆಯ್ತದೆ ಕ್ವಿಟ್ ಇಂಡಿಯಾ ಚಳವಳಿ 1942. ಅದೇ ಮಾದರಿ ಗಾಂಧಿಯವರ ನೇತೃತ್ವದಲ್ಲಾಗಿದ್ದಂಥ ಕ್ವಿಟ್ ಇಂಡಿಯಾ ಚಳವಳಿ ಮಾದರಿ ಇವತ್ತು 541 ಒಳ್ಳೆ ಸಂಘಟನೆಗಳಿರುವಂಥ ರೈತ ಚಳವಳಿಗಳು, ಕೋಟ್ಯಾಂತರ ಸದಸ್ಯರನ್ನು ಒಳಗೊಂಡಿರುವಂಥ JCTU ಜಾಯಿಂಟ್ ಕಾರ್ಮಿಕರ ಆರ್ಗನೈಜೇಷನು ಮತ್ತು ಕೃಷಿ ಕಾರ್ಮಿಕರು ಎಲ್ಲರೂ ಕೂಡಿ ಇವತ್ತು ಪ್ರಗತಿಪರಗಳ ಚಳವಳಿಗಳ ಸೇರಿ ಆಗಸ್ಟ್ 15ರಿಂದ ಕಾರ್ಪೊರೇಟ್ ಕಂಪ್ನಿಗಳೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಒಂದು ದೊಡ್ಡ ಕರೆಯನ್ನು ನೀಡ್ತಾಯಿದ್ದೀವಿ, ಒಂದು ದೊಡ್ಡ ಘೋಷಣೆ ಮಾಡ್ತಾಯಿದ್ದೀವಿ. ಅದರ ಬಗ್ಗೆ ಅಭಿಯಾನ ಮಾಡ್ತೀವಿ. ನವೆಂಬರ್ 26 ಇತಿಹಾಸದಲ್ಲಿ ದಾಖಲಾಗುವಂತಹ ಜನ ಬೀದಿಗಿಡ್ತಾರೆ. ಆ ಮಟ್ಟಕ್ಕೆ ನಾವು ತಯಾರಿ ಮಾಡ್ಕೊಳ್ತಿದ್ದೀವಿ. ಯಾಕೆ ಅಂದರೆ ಒಂದು ಕಡೆ ದೊಡ್ಡ ವಿಚಾರ ಜಾಸ್ತಿ ಆಗ್ಬೋದು, ಒಂದೆರಡು ಲಿಂಕ್ ಮಾಡಿ ಹೇಳ್ಬಿಟ್ಟು ಮುಗಿಸ್ತೀನಿ. ಸ್ವಾಧೀನ ಕಾಯ್ದೆ ಇತ್ತು 1894, ಬ್ರಿಟಿಷ್ ಇಂಡಿಯಾದಲ್ಲಿ ಮಾಡಿದ್ದು. ಅದರಲ್ಲಿ ಎಮಿನೆಂಟ್ ಡಾಮಿನೋ ಅಂತ ಒಂದು ಕ್ಲಾಸ್ ಇತ್ತು, ಸಾರ್ವಭೌಮತ್ವ ಸರ್ಕಾರಕ್ಕಿತ್ತು. ಯಾವ ಭೂಮಿನಾದರೂ ಕೂಡ ನಾವು ಕಂಪಲ್ಸರಿ ಸಾರ್ವಜನಿಕ ಉದ್ದೇಶಕ್ಕೆ ಕಿತ್ಕೋಬೋದು ಅಂತ ಕಾನೂನಿತ್ತು. ದೊಡ್ಡ ಹೋರಾಟ ನಡೆದ ಹಿನ್ನೆಲೆಯಲ್ಲಿ 2013ರಲ್ಲಿ ಒಂದು ಕಾನೂನು ಮತ್ತು UPA ಗೌರ್ಮೆಂಟ್ ಇದ್ದಾಗ ಅದೇನು ಸಂಪೂರ್ಣ ರೈತರ ಪರವಾಗಿದೆ ಅಂತಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಅದರಲ್ಲಿ 80 ಭಾಗ ರೈತರು ಒಪ್ಪಿಗೆ ಇರಬೇಕಾಯಿತು. ಎನ್ವೈರ್ನಮೆಂಟಲ್ಲು ಆ ಪರಿಸರದ ಬಗ್ಗೆ ಆಗುವಂಥ ಸ್ಟಡಿ ಮಾಡಬೇಕಾಯಿತು. ಭೂ ಸ್ವಾಧೀನ ಆದಮೇಲೆ ಅಲ್ಲಿ ಸ್ಥಿರಸ್ವತ್ತುಗಳು ಕಳ್ಕೊಂಡವ್ರು ಬದುಕು ಹೆಂಗಾಗತ್ತೆ ಅನ್ನೋದಕ್ಕೆ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡೀಸ್ ಮಾಡಬೇಕಾಗಿತ್ತು. ಅವೆಲ್ಲ ನೀತಿಯನ್ನು ಬಿಟ್ಟು ಇವರು ಇವತ್ತು ಅಕ್ವಿಷನ್ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ಆ್ಯಕ್ಟಲ್ಲಿ. ಕರ್ನಾಟಕದಲ್ಲಿ KDB ಆ್ಯಕ್ಟಲ್ಲಿ ಮಾಡ್ತಾರೆ, ಈಗ ಬೆಂಗಳೂರು ಬಂದರೆ BD ಆ್ಯಕ್ಟ್ ಮಾಡ್ತಾರೆ, ನಗರಾಭಿವೃದ್ಧಿ ಕಾಯ್ದೆಗಳ ಪ್ರಕಾರ ಮಾಡಿ ಅದನ್ನ ವೈಲೇಷನ್ ಮಾಡ್ತಾಯಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಾವು ದೇವನಹಳ್ಳಿ ಹೋರಾಟವನ್ನು ನಮ್ಮ ಗೌರವ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು. 13 ಹಳ್ಳಿಯ ಹೋರಾಟಗಾರರು 1198 ದಿನ ಮಾಡಿದ್ರು ಸಂಯುಕ್ತ ಹೋರಾಟ. ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಇದ್ದೀವಿ ನಾವು.
ದೊಡ್ಡ ಹೋರಾಟ ಆದಮೇಲೆ ಎಲ್ಲರ ಮಾಧ್ಯಮದವ್ರ ಸಹಕಾರ ಹೆಚ್ಚು ಸಿಕ್ತು, ಕಲಾವಿದರ ಸಹಕಾರ ಹೆಚ್ಚು ಸಿಕ್ತು, ಸಾಹಿತಿಗಳ ಸಹಕಾರ ಸಿಕ್ತು. ನಮ್ಮ ರಾಜ್ಯ ಬಿಟ್ಟು ಬೇರೆ ಡೆಲ್ಲಿಯಲ್ಲಿ ಸಂಯುಕ್ತ ಹೋರಾಟದವ್ರು ಬಂದರು, ಸಂಯುಕ್ತ ಕಿಸಾನ್ ಮೋರ್ಚವರು, ಬೇರೆ ಬೇರೆ ದೇಶದಿಂದ ವ್ಯಾಪಕವಾದ ಬೆಂಬಲ ಬಂತು. ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಯವರೇ ಕೈಗಾರಿಕೆ ಮಂತ್ರಿಯವರು MB ಪಾಟೀಲರು ಹಠ ಹಿಡಿದ್ಬಿಟ್ಟಿದ್ರು. ಅವ್ರನ್ನೇ ಕುರಿತು ಸ್ವಲ್ಪ ಕೆಲವು ಮಾತಾಡ್ತಿದ್ದೀನಿ. ನಾವು ವೈಯಕ್ತಿಕ ಹೋಗಲ್ಲ, ಪಾಲಿಸಿ ಮ್ಯಾಟ್ರಿಗೆ. ಹಠ ಹಿಡಿದು ಇದನ್ನು ಬಿಟ್ಬಿಟ್ರೆ ಕಾರ್ಖಾನೆಗಳು ಆಂಧ್ರಕ್ಕೆ ಹೋಗ್ಬಿಡ್ತವೆ, ನಮ್ಮ ದೇಶಕ್ಕೆ ಬರಲ್ಲ ಅಂತ. ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಹೇಳ್ತಿದ್ರು, ವಿಧಾನಸೌಧ ಅವ್ರು ಕೇಳಿದ ಕಡೆ ಭೂಮಿ ಕೊಡಬೇಕು ಅಂದರೆ ವಿಧಾನಸೌಧನೂ ಕೇಳ್ತಾರೆ ಕೊಟ್ಬಿಡಿ ಅಂತ ಹೇಳಿದರು. ಅದರಿಂದ ಭಾಳ ದೊಡ್ಡ ಹೋರಾಟದಿಂದ ನಾವು ಭೂಮಿನ ಉಳಿಸ್ಕೊಂಡಿದ್ದೀವಿ. MB ಪಾಟೀಲ್ಗೆ ಹೇಳ್ತಿದ್ದೀವಿ, ನೀವು ರೈತರ ಮಗ ಅಂತ ಪದೇ ಪದೇ ನಮ್ಮ ಭಾಷಣದಲ್ಲಿ ಹೇಳ್ತಾಯಿದ್ದೀರಿ, ಮೀಟಿಂಗಲ್ಲೂ ಹೇಳ್ತಾಯಿದ್ದೀರಿ, ಮಾಧ್ಯಮದ ಸಂದರ್ಶನಗಳಲ್ಲೂ ಹೇಳ್ತಾಯಿದ್ದೀರಿ. ಇರ್ಬೋದು ನೀವು ರೈತ ಕುಟುಂಬದ ಅದ್ರ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಆದರೆ ನಿಜವಾದ ರೈತನ ನೆಲದಲ್ಲಿ ನಿಂತು ನೀವು ಆಲೋಚನೆ ಮಾಡಬೇಕು. ರೈತ ಕುಟುಂಬ ಬಂದಲ್ಲ, ರೈತನ ಪರಿಸ್ಥಿತಿಯನ್ನು ಬೆವರು ಸುರಿಸಿ ಕೆಲಸ ಮಾಡ್ತಾನಲ್ಲ ಭೂಮಿ, ಅವನ ನೆಲದಲ್ಲಿ ಅವನ ವಾತಾವರಣದಲ್ಲಿ ನಿಂತು ಮಾತಾಡಿದ್ರೆ ರೈತರ ಬಗ್ಗೆ ಒಂದು ಗೌರವ ಬರುತ್ತೆ. ಯಾಕೆ ಅಂದರೆ ಭೂಮಿನ ಸ್ವಾಧೀನಕ್ಕೆ ನಾವು ಕೈಗಾರಿಕೆಗಳು ವಿರೋಧಿ ಅಲ್ಲ. ಎಂಥ ಕೈಗಾರಿಕೆ ಬೇಕು ಅಂತ ನಮ್ಮ ನಿಲುವಿದೆ. ಚಳವಳಿಗಾರಿಗೆ ಜೋನ್ ಮಾಡಿ, ಕೈಗಾರಿಕೆ ಡಿಸೆಂಟ್ರಲೈಸೇಷನ್ ಮಾಡಿ, ಲ್ಯಾಂಡ್ ಯೂಸ್ ಪಾಲಿಸಿ ಮಾಡಿ, ಕೈಗಾರಿಕೆ ನೀತಿ ಮಾಡಿ, ಸಮಗ್ರ ಕೃಷಿ ನೀತಿ ಮಾಡಿ, ಯಾವುದಾದ್ರು ಆದ್ಯತೆ ಕೊಡಬೇಕು ಅನ್ನೋದು ಮಾಡಿ. ಡಿಸೆಂಟ್ರಲೈಸ್ ತಮಿಳುನಾಡು ನಮ್ಮ ಮಾದರಿಯಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಹಾಕಬೇಕು, ಎಷ್ಟು ಭೂಮಿ ಉಪಯೋಗಿಸ್ಬೇಕು, ಎಂಥ ಭೂಮಿ ತಗೋಬೇಕು. ಕೃಷಿ ಯೋಗ್ಯವಾದ ಭೂಮಿ ತಗೊಬಾರ್ದು, ಕೃಷಿ ಯೋಗ್ಯವಾದ ಭೂಮಿಯನ್ನು ತಗೊಳ್ಬಾರ್ದು. ಯಾಕೆಂದರೆ ಇಲ್ಲಿ ಯಾವ ಕಾರ್ಖಾನೆ ಉತ್ಪನ್ನಕ್ಕಿಂತ, ನೆನ್ನೆ ಒಬ್ಬ ಸ್ವಾಮೀಜಿ ಮಾತಾಡ್ತಿದ್ರು, ಜಿಗಳು G2, G, 3G, 4G, 5G ಅಂತ ಬರ್ತದೆ. ಆದರೆ ಅವೆಲ್ಲಕ್ಕಿಂತ ಗಂಜಿ ಕೊಡೋದು ಮುಖ್ಯ ಅಂತ. ಗಂಜಿ ಕೊಡದೆ, ಗಂಜಿ ಇಲ್ಲದೆ G ಇಲ್ಲದೆ ಇರ್ಬೋದು, ನಾವು ಹೊಟ್ಟೆಗೆ ಗಂಜಿ ಇಲ್ಲದೆ ಇರೋಕ್ಕಾಗಲ್ಲ. ಅದರಿಂದ ದೇಶ ಸುಭಿಕ್ಷವಾಗಿರಬೇಕು ಅಂದರೆ ಆಹಾರ ಭದ್ರತೆ ಕೊಡಬೇಕು. ಅದಕ್ಕೆ ಕರ್ನಾಟಕದ ಅಭಿವೃದ್ಧಿ ಮಾದರಿಗಳ ತಯಾರು ಮಾಡಿ ಅಂತ. ಕೃಷಿ ಅಭಿವೃದ್ಧಿ ಹೆಂಗಿರಬೇಕು, ಕೈಗಾರಿಕಾ ಅಭಿವೃದ್ಧಿ ಹೆಂಗಿರಬೇಕು, ಬೇರೆ ಬೇರೆ ಕ್ಷೇತ್ರದ ಅಭಿವೃದ್ಧಿಗಳು ಹೆಂಗೆ ಬೇಕು, ಅದಕ್ಕೆ ಒಂದು ನೀಲಿ ನಕ್ಷೆ ಮಾಡಿ ನಾವು ಸಿವಿಲ್ ಸೊಸೈಟಿಯವರಾಗಿ ಚಳವಳಿಗಳ ಜವಾಬ್ದಾರಿ ಇದೆ. ನಾವು ಎಕ್ಸ್ಪರ್ಟ್ಗಳಿಗೆ ಚರ್ಚೆ ಮಾಡ್ತೀವಿ. ನಾವು ಕರ್ನಾಟಕದ ಮಾದರಿ ಹಿಡಿಬೇಕು ಅಂತ ನಿಮಗೆ ಕೊಡ್ತೀವಿ. ಸಾರ್ವಜನಿಕ ಚರ್ಚೆ ಮಾಡೋಣ, ಸರ್ಕಾರ ಮತ್ತು ಸಿವಿಲ್ ಸೊಸೈಟಿಯವರು. ಅದು ಮಾಡಿಬಿಟ್ರು ಫಲವತ್ತಾದ ಭೂಮಿ ಕೈಗಾರಿಕೆ ಬರ್ತಾರೆ ಅಂತಂದರೆ ಎಲ್ಲನೂ ಕೊಟ್ಬಿಟ್ರೆ ರೈತ ಇಲ್ಲಬೇಕು. ಮೂರ್ಖಾಸನ ಪರಿಹಾರ ತಗೊಳ್ಳೋದಕ್ಕೆ. ಅದಕ್ಕೆ MB ಪಾಟೀಲ್ರಿಗೆ ನಾವು ಹೇಳ್ತೀವಿ, ಅವ್ರು ವೈಯಕ್ತಿಕವಾಗಿ ನಾವು ಟೀಕೆ ಮಾಡ್ತಾಯಿಲ್ಲ. ನಿಮ್ಗೆ ಕೈಗಾರಿಕೆ ಬೆಳೆಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದಿದ್ರೆ ಇನ್ನೂ ಒಂದು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಇದು ಸವಾಲು ಅಂತ ಹೇಳಲ್ಲ, ಸವಾಲಂತ ಸ್ವೀಕರಿಸಿದ್ರು ತೊಂದರೆ ಇಲ್ಲ. ಇಲ್ಲಿವರೆಗೆ 1966 KDB ರಚನೆ ಆಗಿದೆ, KDB ಆ್ಯಕ್ಟ್ ಬಂದಿದೆ. ಅದುವರೆಯಿಂದ ಇದುವರೆಗೆ ಕರ್ನಾಟಕದಲ್ಲಿ ಎಷ್ಟು ಭೂಮಿಯನ್ನು ವಶಪಡಿಸ್ಕೊಂಡಿದ್ದೀರಿ? ಆ ವಶಪಡಿಸ್ಕೊಂಡಂಥ ಭೂಮಿ ಅದೇ ಉದ್ದೇಶಕ್ಕೆ ಬಳಕೆಯಾಗಿದೆಯಾ ಅಥವಾ ಅನ್ಯ ಉದ್ದೇಶಕ್ಕೆ ಮಾರ್ಪಾಡಾಗಿದೆಯಾ? ಬೈಪಾಸ್ ಆಗಿದೆಯಾ ಅಥವಾ ಪಾಳು ಎಷ್ಟಿದೆ? ಇವುಗಳ ನಿಮ್ಮ ವೆಬ್ಸೈಟ್ KDB ಕೈಗಾರಿಕಾ ಮಂತ್ರಿ, ನೀವು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಅದರ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿ ಸಾರ್ವಜನಿಕ ಮಾಹಿತಿಗೆ. ಯಾಕೆ ಕದ್ದು ಮುಚ್ಚಿಟ್ಕೊಂಡಿದ್ದೀರಿ? ಮಾಹಿತಿ ಹಕ್ಕಲ್ಲಿ ಕೊಟ್ಟರು ಕೊಡೋದಿಲ್ಲ. KDBಯಲ್ಲಿ ಅಲ್ಲಿ 6,000 ಎಕರೆ ತಗೊಂಡಿದ್ದಾರೆ ದೇವನಹಳ್ಳಿಲಿ. ಇನ್ನೂ 2,000 ಎಕರೆ ಪಾಳು ಬಿದ್ದಿದೆ. ಯಾಕೆ ಇಟ್ಕೊಂಡಿದ್ದೀರಿ ಪಾಳು? ಕೊಡಿ ಇಂಡಸ್ಟ್ರಿಗೆ. 106 ಎಕರೆ 186 ಎಕರೆ ಚಾಣಕ್ಯ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಚಾಣಕ್ಯ ವಿದ್ಯಾಲಯ ಕೈಗಾರಿಕೆನಾ? ದೊಡ್ಡ ಕಾರ್ಪೊರೇಟ್ಗೆ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಸರ್ಕಾರ ಕೊಟ್ಟಿರಲಿ, ಈ ಸರ್ಕಾರ ಕೊಡ್ಬೋದು. ಅಪಾರ್ಟ್ಮೆಂಟ್ ಕೈಗಾರಿಕೆನಾ? ರಿಯಲ್ ಎಸ್ಟೇಟ್ ಲಾಬಿಯವರಿಗೆಲ್ಲ ಕೈಗಾರಿಕೆ ಆ್ಯಕ್ಟ್ ತಗೊಂಡು ಉದ್ದೇಶ ಮಾಡ್ಕೊಂಡು ಮೋಸ ಮಾಡ್ತಾಯಿದ್ದಾರೆ. ನೀವು ರೈತರ ಮಗನಾಗಿದ್ದರೆ ರೈತರ ನೆಲದಲ್ಲಿಟ್ಟು ರೈತರು ಉಳಿಸುವಂಥ ಆದ್ಯತೆ ಕೊಡಿ. ಕೈಗಾರಿಕೆ ಬೆಳೆಯೋಕ್ಕೆ ನಾವು ಸಪೋರ್ಟ್ ಇದೆ. ಎಂಥ ಕೈಗಾರಿಕೆ ಬೇಕು ಅನ್ನೋಕ್ಕೆ ಸಲಹೆ ಕೊಡುವಂಥ ನಮ್ಮಲ್ಲಿ 108 ಜನ ಇದ್ದಾರೆ. ಅದೇ ಹೇಳಬೇಕಾದದ್ದು. ಇಲ್ಲಿನೇ ನಿಮ್ಮ ಇದೇ ಜಿಲ್ಲೆಯವರು, ನಮ್ಮ ಕೃಷಿ ಸಚಿವರು ಶಿವನಾಥ್ ಪಾಟೀಲ್ ಇದ್ದಾರೆ. ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದು ಕೃಷಿ ಮಾರುಕಟ್ಟೆ ಸಚಿವರಾದ ತಕ್ಷಣವೇ ಕೃಷಿ APMC ಕಾಯ್ದೆಗೆ ಯಡಿಯೂರಪ್ಪ ಸರ್ಕಾರ ಇದ್ದಾಗೆ ಸಬ್ಕ್ಲಾಸ್ 8ಗೆ ತಿದ್ದುಪಡಿ ತಂದು ಸಬ್ಕ್ಲಾಸ್ 2 ಮಾಡಿದರು. ಖಾಸಗಿ ಅವರು ಮಾರ್ಕೆಟ್ ಕೊಟ್ಟಿದ್ದರು. ಅದರಿಂದ APMC ಮುಚ್ಚೋ ಕಡೆ ಬಂದಿತ್ತು. ಒಂದು ಪ್ರಯತ್ನ ಮಾಡಿದ್ರು. ಕೆಳಮನೆಯಲ್ಲಿ ಅವರು ಬಹುಮತ ಇತ್ತು, ಕಾಂಗ್ರೆಸ್ಗೆ ಬಂತು, ಮೇಲೆ ಬಿದ್ದೋಯಿತು. ಆಮೇಲೆ ಒಂದು ಸೆಲೆಕ್ಷನ್ ಕಮಿಟಿಗೆ ಒಂದು ಬ್ಯಾಲೆನ್ಸ್ ಇದೆ. ಈಗ ಇನ್ನೇನು ಈ ತಿಂಗಳು ಮುಂದಿನ ತಿಂಗಳು ಬಹುಮತ ಬರುತ್ತೆ ಮೇಲ್ಮೇಲೆ ಕಾಂಗ್ರೆಸ್ ಅವರಿಗೆ. ಮತ್ತೊಮ್ಮೆ ಅದು ಮಂಡಿಸಿ
ರೈತ ಪರವಾದಂಥ ಮಾರ್ಕೆಟನ್ನು ಮಾಡಿ ಅಂತ ಅವ್ರನ್ನ ವಿನಂತಿ ಮಾಡ್ತಿದ್ದೀನಿ. ಅವ್ರು ಪ್ರಯತ್ನ ಮಾಡಿದ್ದಾರೆ, ಕೃಷಿ ಮಾರುಕಟ್ಟೆ ಇದಕ್ಕೆ ಸ್ವಲ್ಪ ಉಳಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಪರವಾಗಿ ಧನ್ಯವಾದನೂ ಕೂಡ ರೈತ ಸಂಘ ಹೇಳಿದ್ದೀವಿ. ಒಳ್ಳೆ ಕೆಲಸ ಮಾಡಿದವ್ರು ಧನ್ಯವಾದ ಹೇಳಬೇಕು. ಈ ಸರ್ಕಾರನೂ ಕೂಡ ದೇವನಹಳ್ಳಿ ಹೋರಾಟಕ್ಕೆ ಮಾಡೋದು ಭೂಮಿನ ವಾಪಸ್ ತಗೊಂಡಿದೆ, ಈಗ ವಾಪಸ್ ಬಿಟ್ಟಿದೆ. ಅದಕ್ಕೂ ಕೂಡ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ. ವಿಶೇಷವಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಈ ಮೂಲಕ ಮತ್ತೆ ರಾಜ್ಯ ಸರ್ಕಾರಕ್ಕೆ ಎಂ ಬಿ ಪಾಟೀಲರು ಇದ್ದಾರೆ, ಇಲ್ಲಿ ನಮ್ಮ ಶಿವಾನಂದ ಪಾಟೀಲರು ಕೂಡ ಇಲ್ಲೇ ಇದ್ದಾರೆ, ಇಲ್ಲೇ ಜಿಲ್ಲೆಯವರು. ಕಾಂಗ್ರೆಸ್ಸು ಮಾತು ಕೊಟ್ಟಿತ್ತು ನಮಗೆ, ಚುನಾವಣೆ ಪೂರ್ವ ಬಿ ಜೆ ಪಿ ಬಂದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿನ ತಂದಿತ್ತು. ಉಳುವವನೇ ಭೂ ಒಡೆಯ ಅಂತ ತಂದಿದ್ರು. 10,47,000 ಕುಟುಂಬಕ್ಕೆ ಭೂಮಿ ಸಿಕ್ಕಿತ್ತು ನಮಗೆ ದೇವರಾಜ ಅರಸರು ತಂದಂಥ ಭೂ ಸ್ವಾಧೀನ ತಿದ್ದುಪಡಿಯಿಂದ. ಆ ತಿದ್ದುಪಡಿಯನ್ನು ತಂದ ಮೇಲೆ ಇವತ್ತು ಅವ್ರ ಭೂಮಿ ಎಲ್ಲ ಕಬ್ಜಾ ಆಗ್ಬಿಡ್ತು ಯಾರಿಗೆ, ಬಂಡವಾಳ ಸಾಯಿಗಳಿಗೆ. ಆ ನೀತಿನ ವಾಪಸ್ ಪಡಿತೀವಿ ಅಂದವ್ರು ಇನ್ನೂ 2 ವರ್ಷ ಆಗಿದ್ರು ಅಧಿಕಾರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸರ್ಕಾರ ಹೋರಾಟದಿಂದಲ್ಲಿ ಭೂ ಸ್ವಾಧೀನ ಕಾಯ್ದೆನ ಭೂ ಪ್ರಕ್ರಿಯೆ ಕೈ ಬಿಟ್ಟಿರ್ಬೋದು. ಭೂ ಸುಧಾರಣಾ ಕಾಯ್ದೆಯೂ ಕೂಡ ಮುಂದಿನ ಸೆಷನಲ್ಲಿ ಆಗಸ್ಟ್ 13 ಏನಾಗುತ್ತೆ ವಾಪಸ್ ಪಡ್ಕೋಬೇಕು ಅಂತ ಹೇಳ್ತಿದ್ದೀವಿ. BJP ಪಕ್ಷದ ಕಾರ್ಪೊರೇಟ್ ನೀತಿಗಳನ್ನ ವಿರೋಧ ಮಾಡಿದ್ರಿ ನೀವು, 3 ಕಾಯ್ದೆ ವಿರೋಧ, ಅವನು ಇಲ್ಲಿ ಮುಂದುವರಿಸ್ತಾ ಇದ್ದೀರಿ, ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದೀವಿ. ಅಗ್ರಿಕಲ್ಚರ್ ಫ್ರೇಮ್ವರ್ಕ್ ಏನಿದ್ದಾರೆ ಒಪ್ಪಬಾರ್ದು. ಸ್ಮಾರ್ಟ್ ಮೀಟ್ ಮಾಡೋಕ್ಕೆ KJ ಜಾರ್ಜ್ ಮುಂದಾಗಿದ್ದಾರೆ ಇಲ್ಲಿ. ಅದು ಅಂಬಾನಿ ಅದಾನಿದು, ಅಂಬಾನಿ ತಯಾರು ಮಾಡಿರೋ ಸ್ಮಾರ್ಟ್ ಮೀಟ್ರು. BJP ಅವರು ಅದನ್ನ ಹೇಳ್ತಿರೋದು. ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತ್ತು ಅದಕ್ಕೆ ಕೋವಿಡ್ ಟೈಮಲ್ಲಿ. ಇಲ್ಲಿ ಕರ್ನಾಟಕದ ಸ್ಮಾರ್ಟ್ ಮೀಟ್ ಮಾಡೋಕ್ಕೆ ಇವ್ರು ಹೋಗ್ತಾರೆ ಕಾಂಗ್ರೆಸ್. ಅದಕ್ಕೆ ಇವೆರಡೂ ಕೂಡ ಒಂದೇ ಜಾತಿಯ ಪಕ್ಷಗಳು, ಪಕ್ಷ ಜಾತಿ ಆಗಿರ್ಬೋದು. ಸ್ಮಾರ್ಟ್ ಮೀಟ್ರು ಈಗ ಆಗ್ತಾಯಿದ್ರಿ. ರೈತರು ಇವತ್ತು ನಾವು ಹೆಚ್ಚು ಕಡಿಮೆ 45 ಲಕ್ಷ ಪಂಪ್ಸೆಟ್ದಾರರಿದ್ದೀವಿ. ಅರ್ಧಂಬರ್ಧ ಬೆಲೆಗೆ ಪಂಪ್ಸೆಟ್ಟನ್ನು ಉಪಯೋಗಿಸಿ ನಾವು ಹಣ್ಣು ಹಂಪಲುಗಳು ಕೊಡ್ತಿದ್ದೀವಿ ಸಮಾಜಕ್ಕೆ. ನೀವು ತಿಂತಿದ್ರಿ KJ ಜಾರ್ಜ್. ರೈತರ ಭೂಮಿ ಪಂಪ್ಸೆಟ್ಗೆ ಏನಾದರೂ ಸ್ಮಾರ್ಟ್ ಮೀಟ್ ಹಾಕಿ ಬಂದರೆ ನಿಮ್ಮ ಸರ್ಕಾರ ಕಿತ್ತೋಗಿರುವಂಥ ಚಳವಳಿನ ರೂಪಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದೀವಿ. ದಯವಿಟ್ಟು ಮಾಧ್ಯಮದವರು ಜಾಸ್ತಿ ಆಗಿರ್ಬೋದು, ನಮ್ಮ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಂತ ಹೇಳ್ತೀವಿ. ಪ್ರಶ್ನೆ ಉಳಿದ್ರೆ ಕೇಳಬೇಕು. ದೇಶದಲ್ಲಿ ರೈತರನ್ನ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಭೂಮಿಯಿಂದ ಲಾಭ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. 3 ಕಾಸು ಬಂದು ಸುಟ್ಟಾಕ್ಬಿಟ್ಟು ಎಲ್ಲ ನಗರದಲ್ಲಿ ಹೋಗಿ ಮರೆಯಾಗಿರೋಣ ಅಂತ ಮಾಡಿಬಿಟ್ಟಿದ್ದಾರೆ. ರೈತರಿಗೆ ಬೆಳೆದಂಥ ಬೆಲೆಗೆ ಅವನು ಉತ್ತೇಜನ ಕೊಟ್ಟರೆ ಯಾವನೂ ಭೂಮಿ ಕೊಡಲ್ಲ. ರೈತರಿಗೂ ಭೂಮಿ ಸಂಬಂಧ ಇದೆ. ನಾವು ರೈತ ಚಳವಳಿ ಹೆಚ್ಚು ಬೆಲೆಗೆ ಭೂಮಿ ಮಾರ್ಕಳಿಯನ್ನು ಒತ್ತಾಸೆ ನೀಡೋರಲ್ಲ, ಅದು ಆ ನೀತಿಗೆ ನಾವು ವಿರೋಧ ಇರೋದು. ರೈತರಿಗೆ ಅವೇರ್ನೆಸ್ ಕೊಡ್ತಿದ್ದೀವಿ ನಾವು, ಭೂಮಿ ಕಳ್ಕೊಂಬೇಡಿ. ಈಗಾಗಲೇ ಸಾರ್ವಜನಿಕ ಉದ್ದೇಶ ಕಂಪಲ್ಸರಿ ಅಕ್ವಿಸಿಷನ್ ಆಲ್ಮಟ್ಟಿ UKPಗೆ ಭೂಮಿ ಕಳ್ಕೊಂಡವರಂಥ ಬಾಗಲಕೋಟೆ ಬಿಜಾಪುರದ ನಾವು ನೋಡ್ತೀವಿ. ಈ ಜಿಲ್ಲೆಯಲ್ಲಿ ಇವತ್ತು ಕೂಡ ಇನ್ನೂ ರಿಯಾಬಿಟ್ ಆಗಿಲ್ಲ. ನಾವು 524 ಅಡಿಗೆ ಸ್ಕೀಮ್ A ಸ್ಕೀಮ್ B ಹೋಗಿ ಇನ್ನೊಂದು ಸ್ಕೀಮ್ಗೆ ಹೋಗ್ತಾಯಿದ್ದೀವಿ. ಇವತ್ತು ಕೂಡ ಸಂತ್ರಸ್ತರು ಯಾವ ಥರ ಪರಿಸ್ಥಿತಿಲಿದ್ದಾರೆ. ಅದು ಕಂಪಲ್ಸರಿ ಅಕ್ವಿಷನ್, ರೈತರ ಉದ್ದೇಶಕ್ಕೆ ಅಕ್ವಿಷನ್ ಮಾಡಿರೋದು, ಆರ್ಥಿಕ ಚಟುವಟಿಕೆ ಆರ್ಥಿಕ ಮಾಡೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭೂಮಿ ಕಳ್ಕೊಂಡು 10 ಜನಕ್ಕೆ ಕೆಲಸ ಕೊಡ್ತಿದ್ದಂಥ ರೈತ ಇವತ್ತು ವಾಚ್ಮೆನ್ ಆಗೋ, ಕಸ ಹೊಡೆಯೋದೋ, ಶೌಚಾಲಯ ಕ್ಲೀನ್ ಮಾಡೋಂಥದ್ದಾಗಿದೆ. ಇವೆಲ್ಲವನ್ನೂ ಕೂಡ ನಾವು ಒಳ್ಳೊಳ್ಳೆಯಲ್ಲಿ ಮನವರಿಕೆ ಮಾಡ್ಕೊಳ್ತಿದ್ದೀವಿ. ಇವತ್ತು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಕೆಲವು ಕಡೆ ಹಂಗೆ ಆಗ್ತದೆ, ಕೆಲವು ಕಡೆ ಆವಾಗ ನಾವು ರೇಟ್ ಕೊಟ್ಟರು ನಿಮ್ಮ ಬದುಕು ಹೆಂಗಾಗ್ತದೆ ಅನ್ನೋದನ್ನ ಅವೇರ್ನೆಸ್ ಮಾಡ್ತೀವಿ, ಅಂಥವ್ರನ್ನ ಮನವರಿಸ್ತೀವಿ. ದೇವನಹಳ್ಳಿ ತರಾನೇ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಕೃಷಿ ಭೂಮಿಗಳನ್ನ ಕೃಷಿ ಭೂಮಿಯನ್ನ ತಗೊಂಡಿದ್ದಾರೆ. ಆಲ್ರೆಡಿ ಕೈಗಾರಿಕೆ ಸ್ಥಾಪನೆ ಸಿದ್ಧತೆ ಕೂಡ ನಡೀತಾರೆ. ಯಾಕೆ ದೇವನಹಳ್ಳಿ ಒಂದನೇ ಮಾಡೋದು, ಉಳಿದ ಕಡೆ ಹೋರಾಟ ಮಾಡಬೇಕು. ಉದಾಹರಣೆ ತಿಳ್ಕೊಂಡು ಇಲ್ಲಿನೂ ಕೂಡ ತಗೊಂಡಿರೋದು, ಇದೇ ಜಿಲ್ಲೆಯಲ್ಲಿ ತಗೊಂಡಿರೋದು. ರೈತರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು, ಕೊನೆಗೆ ಅಸಹಾಯಕರಾಗಿ ಕೈ ಚೆಲ್ಲಿ ರೈತರಿಗೆಲ್ಲ ನೋಟಿಸ್. ಈಗ ಬೇರೆ ಬೇರೆ ಕಡೆಗೆ ನಡೀತಾ ಇದೆ ಸರ್. ಬಳ್ಳಾರಿ ಜಿಲ್ಲೆಯ ಕುಡಿಚಿನಿಯಲ್ಲಿ ಅಲ್ಲಿ 2 ವರ್ಷದಿಂದ ಹೋರಾಟ ನಡೀತಿದೆ, ರೈತರು ನಡೀತಾ ಇದೆ. ಈಗ ರಾಯಚೂರಿನಲ್ಲಿ ವಶಪಡಿಸಿಕೊಳ್ಳಕ್ಕೆ ಹುನ್ನಾರ ನಡೆದ, ಅದ್ರ ಬಗ್ಗೆನೂ ವಿರೋಧ ಮಾಡಿದ್ದಾರೆ ಅಲ್ಲಿ ರೈತರು. ಆಗ್ತದೆ, ಎಲ್ಲ ಕಡೆಗೆ ಆಗ್ತದೆ. ಇನ್ನು ಈಗ ಭೂಮಿಯ ಬೆಲೆ ರೈತರಿಗೆ ಗೊತ್ತಾದರೆ ಯಾರು ಕೊಡೋಕ್ಕೆ ಮುಂದಾಗಲ್ಲ. ಈ ಕುಡಿತಿನಿಯಲ್ಲಿ ಅಲ್ಲಿ ಕೂಡ 1000 ಎಕರೆಗೆ ಇದು ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ 2 ವರ್ಷದಿಂದ ನಡೀತಾ ಇದೆ ಹೋರಾಟ. ಈಗ ಯೋಜನೆ ಬಹಳ ವರ್ಷಗಳಿಂದ ಅಂದರೆ ತೆರಳುತ್ತಾ ಸಾಕ್ತಾ ಇದೆ. ನಿಮ್ಮ ರೈತ ಸಂಘ ಈ ಬಗ್ಗೆ ಎಲ್ಲೂ ಧ್ವನಿ ಎತ್ತಾ ಇಲ್ಲ. ನೀರಾವರಿ ಬಗ್ಗೆ ನಂಜುಂಡಸ್ವಾಮಿಯವರಿದ್ದಾಗಿಂದ ಇದುವರೆಗೂ ಕೂಡ ಅತ್ಯಂತ ತಿಳುವಳಿಕೆ ಮಟ್ಟದ ಸಲಹೆಯನ್ನು ಕೊಡ್ತಿದ್ರೆ. ನಮ್ಮ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಕಡಿಮೆ.
ಇವತ್ತು ಕೂಡ ಕರ್ನಾಟಕದಲ್ಲಿ 37% ಮಾತ್ರ ನೀರಾವರಿ ಇದೆ, 63% ಇವತ್ತು ಒಣ ಬೇಸಾಯ ಇದೆ, ರೈನ್ ಫೆಡ್ ಏರಿಯಾ. ದೊಡ್ಡ ದೊಡ್ಡ ಯೋಜನೆಗಳಿಗೆ ಇವತ್ತು ಹಾಕಿದ್ರೆ ಮೊಮ್ಮಕ್ಕಳ ಕಾಲಕ್ಕೆ ಅದು ಜಾರಿಗೆ ಬರಲ್ಲ. ಇವತ್ತು 10,000 ಪ್ರಾಜೆಕ್ಟು ಅವತ್ತು 1,00,000 ಕೋಟಿ ಆಗಿರ್ತದೆ. ಅದರಿಂದ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಸಮಗ್ರ ನೀರಾವರಿ ಪಾಲಿಸಿ ಬೇಕು, ಯೋಜನೆ ಬೇಕು. ಬೃಹತ್ ಕೈಗಾರಿಕೆಗಳು ಇರೋದನ್ನ ಹೆಂಗೆ ಉಳಿಸಬೇಕು. ಈಗ ನಮ್ಮ ಹೂಳು ತುಂಬಿಕೊಂಡಿರೋ ಎಲ್ಲ ಪ್ರದೇಶಗಳಿವೆ, ಮತ್ತು ಎತ್ತರಿಸಬೇಕು, ಹೆಂಗೆ ನೀರಾವರಿಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋವಂಥ ಒಂದು ದೃಢ ಸಂಕಲ್ಪ ಮಾಡಬೇಕು. ಸಣ್ಣ ನೀರಾವರಿಗೆ ಯೋಚನೆ ಹೆಚ್ಚು ಕೊಡಬೇಕು. ಇರುವಂಥ ಆಲ್ಮಟ್ಟಿ ಆಗ್ಬೋದು, ಕಾವೇರಿ ಕೃಷ್ಣ ಕೊಳ್ಳದಲ್ಲಿ ಭಾಳಷ್ಟು ಸಣ್ಣ ನೀರಾವರಿಗಳಿಗೆ ಆದ್ಯತೆ ಕೊಡುವಂಥ ಅವಕಾಶ ಇದೆ. ಸಣ್ಣ ನೀರೊಳಗೆ ಬಡ್ಜೆಟ್ ಕಡಿಮೆ. ಅದರಿಂದ ನಾವು ಬಡ್ಜೆಟ್ಟಲ್ಲಿ ನಂಜುಂಡಸ್ವಾಮಿಯವ್ರ ದಿನಾಚರಣೆ ಆಯಿತು ಫೆಬ್ರವರಿ 13 ಈ ವರ್ಷ ಮೈಸೂರಲ್ಲಿ, ಹಿಂದಿನ ವರ್ಷ ಬೆಂಗಳೂರು ಮಾಡಿದ್ದು. ರೈತ ಚಳವಳಿಯೇ ಕರ್ನಾಟಕದ ಅಭಿವೃದ್ಧಿ ಮಾದರಿ ಹೆಂಗಾಗಿಬೇಕು ಅಂತ ಪುಸ್ತಕ ರೂಪದಲ್ಲಿ ಮುದ್ರಿಸಿದ್ವಿ ಎಕ್ಸ್ಪರ್ಟ್ ಇಟ್ಕೊಂಡು. ಅಲ್ಲಿ ಕೃಷ್ಣ ಮತ್ತು ಕಾವೇರಿ ನೀರಾವರಿ ಯೋಜನೆಗಳು ಹೆಂಗೆ ಮಾಡಬೇಕು ಅನ್ನೋದು ಹೇಳಿದ್ವಿ. ಸರ್ಕಾರಕ್ಕೆ, ಅದು ಕರ್ನಾಟಕ ಸರ್ಕಾರಕ್ಕೆ ಪಕ್ಕದ ತೆಲಂಗಾಣ ಆಂಧ್ರಕ್ಕೆ ನೋಡಿದ್ರೆ ನೀರಾವರಿ ಕಮಿಟ್ಮೆಂಟ್ ಕಡಿಮೆ, ಯೋಜನೆಗಳು ಕಮಿಟ್ಮೆಂಟ್ ಕಡಿಮೆ ಇದೆ. ಹೋರಾಟ ಮುಂದುವರಿಸ್ತೀವಿ. ಸ್ನೇಹಿತರು ಹೇಳಿದ ಭೂಸ್ವಾಧೀನದ್ದು ಇಲ್ಲಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಕರೆ ನೀಡಿದ್ವಿ ಸಂಯುಕ್ತ ಹೋರಾಟ. ಪಂಜಾಬಲ್ಲಿ ಆಮ್ ಆದ್ಮಿ ಇದೆ, ಅವ್ರ ಪಾಲಿಸಿನೇ ಬೇರಿತ್ತು, ಲ್ಯಾಂಡ್ ಯೂಸ್ ಪಾಲಿಸಿ. 46 ಇದುವರೆಗೆ ಆಗಿದೆ, 1.5 ಲಕ್ಷಕ್ಕೆ ನೋಟಿಫಿಕೇಶನ್ ಹೊಡಿಸಿದ್ದಾರೆ. ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಭೂಸ್ವಾಧೀನ ವಿರುದ್ಧ ರೈತರು ಬೀದಿಗಿಳಿತಾರೆ. ಭೂಸ್ವಾಧೀನ ವಿಚಾರವಾಗಿ ಒಗ್ಗಟ್ಟಾಗ್ತಿದೆ ಇಲ್ಲ ಅಂತ ನೋಡಿ. ಆದರೆ ಕಬ್ಬು ಬೆಳೆಗಾರ, ದಾಳಿಂಬೆ ಬೆಳೆಗಾರ, ನಾನು ದ್ರಾಕ್ಷಿ ಬೆಳೆಗಾರ, ಅವ್ನು ದೊಡ್ಡ ಹಿಡುವಳಿದಾರ, ನಾನು ಸಣ್ಣ ಹಿಡುವಳಿದಾರ, ಈ ರೀತಿ ವಿಮುಖ ಆಗ್ತಾ ಇದ್ದಾರಲ್ಲ, ಒಗ್ಗಟ್ಟು ಬರ್ತಾ ಇಲ್ವಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದ ಹೋರಾಟಗಳು ಕೂಡ ಏನೋ ಒಂದು ಕಡೆ ನಿಮ್ಮಲ್ಲಿ ಮುಂದೆ ಹೋಗ್ತಾ ಇದಾವ ಅಂತ ನೋಡಿ. ರೈತ ಚಳವಳಿ ಒಂದೇ ಉದ್ದೇಶ, ರೈತರ ಮತ್ತು ಬರೀ ಬೇಡಿಕೆಗಳಿದಲ್ಲ, ರೈತ ಚಳವಳಿಗೆ ಒಂದು ಜವಾಬ್ದಾರಿ ಇದೆ. ಇಂಡಿಯಾದ ಕಾನ್ಸ್ಟಿಟ್ಯೂಷನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಸಮಾಜವಾದಿ ಹಿನ್ನೆಲೆಯನ್ನು ಬಂದಿರುವಂಥವ್ರು. ರೈತ ಚಳವಳಿಯಿಂದ ಅದೊಂದು ಚಳವಳಿಯಾಗಿ ಸಾಕಷ್ಟು ಇದುವರೆಗೂ ಬದಲಾವಣೆ ಆಗಿದೆ, ಇಲ್ಲ ಅಂತಲ್ಲ, ಒಂದು ಚಳವಳಿಯಾಗಿ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಯಾವುದೇ ಚಳವಳಿಗೆ ರಾಜಕೀಯ ಶಕ್ತಿ, ರಾಜ್ಯಾಧಿಕಾರ ಸಿಗದೇ ಹೋದರೆ, ದೇವನೂರು ಮಯೂರು ಎಂಥವ್ರು ತೇಜಸ್ವಿರಲ್ಲಿ ಬರ್ಕೊಂಡರೆ, ಸ್ವತಂತ್ರ ನಡೆದಂಥ ಚಳವಳಿಯಲ್ಲಿ ಕರ್ನಾಟಕದ ರೈತ ಚಳವಳಿ, ಅದು ವಿಶೇಷವಾಗಿ ರೈತ ಸಂಘ ನಂಜುಂಡಸ್ವಾಮಿಯವರು, ಸುಂದರೇಶು, ಪುಟ್ಟಣ್ಣಯ್ಯನವರು ಎಲ್ಲರ ನಂತರ ನಡೆದಂಥ ಚಳವಳಿ ಸ್ವತಂತ್ರ ಚಳವಳಿ ನಂತರ ಬೃಹತ್ತಾದ ಚಳವಳಿ. ಆ ಮಟ್ಟಕ್ಕೆ ಹಳ್ಳಿ ತಲುಪದಂಥ ಚಳವಳಿ ಇಲ್ಲ. ಸ್ವತಂತ್ರ ಚಳವಳಿಯೂ ಕೂಡ ಆ ಮಟ್ಟ ಹಳ್ಳಿ ತಲುಪಕ್ಕಾಗಲಿಲ್ಲ. ಆದರೆ ಅದಕ್ಕೆ ಒಂದು ರಾಜಕೀಯ ರೈತ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬೋದ್ರಲ್ಲಿ ಹಿನ್ನಡೆ ಆಯಿತು ಅಂತ. ಅದಕ್ಕೆ ನಾನಾ ಕಾರಣಗಳಿದೆ. ಇಲ್ಲಿ 108 ಜಾತಿಗಳಿದ್ದಾವೆ. ರೈತರಾಗಿ ಸಮುದಾಯವಾಗಿ ಒಗ್ಗಟ್ಟಾಗ್ಬಿಟ್ರೆ ಒಂದು ಉದ್ದೇಶ ಇರುತ್ತೆ. ಎಲೆಕ್ಷನ್ ಬಂದಾಗ ಜಾತಿ ಹಿಂಗಣೆ ಮಾಡ್ತಾರೆ. ಆ ಥರ ರಾಜಕೀಯ ಪರಿಧಿ ನಮ್ಮಲ್ಲಿಲ್ಲ. ರಾಜಕೀಯ ಶಕ್ತಿಯನ್ನು ತುಂಬಲೇಬೇಕು. ಈ ನಿಟ್ಟಲ್ಲಿ ನಾವು ಪರ್ಯಾಯ ರಾಜಕಾರಣವನ್ನು ರೈತರ ಅಜೆಂಡಾ ಇಟ್ಕೊಂಡು, ಗ್ರಾಮೀಣ ಅಜೆಂಡಾ ಇಟ್ಕೊಂಡು, ಕೃಷಿಕರ ಅಜೆಂಡಾ ಇಟ್ಕೊಂಡು, ದುಡಿಮೆದಾರರ ಕಾರ್ಮಿಕರ ಅಜೆಂಡಾ ಇಟ್ಕೊಂಡು ಒಂದು ರಾಜಕೀಯ ಶಕ್ತಿ ಇವತ್ತಿಂದ 10 ವರ್ಷ ಆಗಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದೆ. ಇಲ್ಲಿ ದೊಡ್ಡ ರೈತ ಚಿಕ್ಕ ರೈತ ಅಂತ ವಿಂಗಡಣೆ ಇಲ್ಲ. ಕರ್ನಾಟಕದಲ್ಲಿ 87% ಸಣ್ಣ ಹಿಡುವಳಿದಾರರು. ಸರ್ಕಾರಿ ಅಂಕಿ ನಾನು ಹೇಳೋದು, ಅಂಕಿಅಂಶಗಳು ಸುಳ್ಳು ಹೇಳಲ್ಲ. ಸಣ್ಣ ಹಿಡುವಳಿದಾರ ಇರ್ತಾರೆ. ದೊಡ್ಡ ಕುಟುಂಬ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಭೂ ಹಿಡುವಳಿ ಜಾಸ್ತಿ ಇರ್ಬೋದು. 10 ಜನ 15 ಜನ ಕೂಡು ಕುಟುಂಬದಲ್ಲಿದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇಂಡಿವಿಜುವಲಿಸ್ಟ್ ಇದ್ದಾರೆ, ಇಂಡಿವಿಜುವಲ್ ಕುಟುಂಬಗಳಿವೆ. ಈಗ ಕಬ್ಬು ಬೆಳೆಗಾರರಿಗೆ ಪಾಲಿಸಿ ಮ್ಯಾಟ್ರೆ ನಿನ್ನೆನೂ ಕೂಡ ಚರ್ಚೆ ಆಯಿತು. ಕಬ್ಬು ಬೆಳೆಗೆ ಕೇಂದ್ರ ಸರ್ಕಾರದ ಪಾಲಿಸಿಗಳು ಚೇಂಜ್ ಆಗೋದು. ನೀವು ಪಾಲಿಸಿಗಳು ಚೇಂಜ್ ಆಗದೆ ಹೋದರೆ, ನಾನು FTA ಹೇಳಿದ್ನಲ್ಲ, ಪಾಕಿಸ್ತಾನದಿಂದ ವಾಜಪೇಯಿ ಅವರಿದ್ದಾಗ ಸಕ್ಕರೆನ ಆಮದು ಮಾಡ್ಕೊಂಬಿಟ್ರು. ಚೈನಾದಿಂದ ರೇಷ್ಮೆ ಈಗ ಆಮದು ಮಾಡ್ಕೊಂಬಿಟ್ರು ಕಾಂಗ್ರೆಸ್ ಇದ್ದಾಗ. ಇವೆಲ್ಲ ತುಂಬ ಆಗ್ತವೆ. WTO ಬಂದಮೇಲೆ ರೈತರ ವಿಚಾರ ಭಾಳ ಇಷ್ಟ ಆಗಿದ್ದಾವೆ. ಅದಕ್ಕೆ ಹೊಸ ಆಯಾಮ ಜೊತೆ ಹೋಗಬೇಕು ಅಂದರೆ ರೈತರ ಪರವಾಗಿ ಇವತ್ತು ಕಾರ್ಮಿಕರು, ದಲಿತರು ನಿಂತಿದ್ದಾರೆ. ಮೊನ್ನೆ ಚಳವಳಿಲಿ ಸಂಯುಕ್ತ ಹೋರಾಟ ಹೊಸ ಮಾಡಲು. ಇನ್ನು ಕರ್ನಾಟಕವನ್ನು ಇಡೀ ದೇಶ ಉಳಿಸೋದ್ರಿಂದ ಈ ಸಂಘಟಿತ ಎಲ್ಲ ವರ್ಗದ ಚಳವಳಿಗಳು ಸೇರಿ ಸಂಘಟಿತ ಮಕ್ಕಳು ಹೋಗ್ತೀವಿ. ದಾಳಿಂಬೆಗೆ ಬರೋ ಬಗ್ಗೆನೂ ಮಾತಾಡ್ತೀವಿ, ಕಬ್ಬು ಬೆಳೆಗೋರು ಮಾತಾಡ್ತೀವಿ. ಅದಕ್ಕೆ ಒಂದು ದೊಡ್ಡ ಬೃಹತ್ತಾದ ಹೋರಾಟ ಮುಂದೆ ನವೆಂಬರ್ ನಂತರ ಕರ್ನಾಟಕದಲ್ಲಿ ನಡೀತದೆ. ಥ್ಯಾಂಕ್ ಯು. ಜಾಸ್ತಿ ಆಯಿತು ಅನ್ಸದೆ. ಥ್ಯಾಂಕ್ ಯು ಸರ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.